ಈ ವಿಡಿಯೋದಲ್ಲಿ ಇಲ್ಲಿ ನೋಡ್ತಿರೋ ಹಾಗೆ 4 ಗ್ಲಾಸಲ್ಲಿ ನೀರಿದ್ಯಾ? ಇದೊಂದು ಚಿಕ್ಕ ಗ್ಲಾಸಲ್ಲೂ ಸಹ ನೀರಿದೆ. ಇದು ಬಂದು ಅಡಿಗೆ ಎಣ್ಣೆ. ಮತ್ತೆ ಇಲ್ಲಿ ತಟ್ಟೆಲ್ ನೋಡಿ 4 ಪದಾರ್ಥಗಳು ಕಾಣಿಸ್ತಿದಾವೆ. ಇದು ಸಕ್ಕರೆ, ಇದು ಉಪ್ಪು, ಇದು ಅರಿಶಿಣ, ಮತ್ತೆ ಇದು ಯಾವುದೋ ಒಂದು ಹಿಟ್ಟು ಅಂತ ಅನ್ಕೊಳ್ಳಿ. ಉದಾಹರಣೆಗೆ ಗೋಧಿ ಹಿಟ್ಟು ಅಂತ ಇಟ್ಕೊಳ್ಳಿ. ಈಗ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಇವೆಲ್ಲನುವೆ ಒಂದೊಂದ್ರಾಗಿ ಒಂದೊಂದ್ ಲೋಟದಲ್ಲಿ ಹಾಕ್ತೀವಿ. ನಂತರ ಮಿಕ್ಸ್ ಮಾಡಿ ನೋಡ್ತೀವಿ. ನೀವೊಂದ್ ಜಾಗ್ರತೆಯಿಂದ ನೋಡ್ಬೇಕೇನಂತ ಹೇಳಿದ್ರೆ, ಮಿಕ್ಸ್ ಮಾಡುವಾಗ ಏನಾಗುತ್ತೆ ಅನ್ನೋದು ನೀವು ಫುಲ್ಲು ಕಾನ್ಸಂಟ್ರೇಷನ್ ಇಲ್ಲೇ ಇಟ್ಟು ನೋಡ್ಬೇಕು. ಸರಿನಾ? ಈಗ ಮೊದಲನೇದಾಗಿ ಉಪ್ಪನ್ನ ತೆಗೆದುಕೊಂತಾ ಇದೀನಿ. ಇಲ್ಲಿ ನೋಡಿ, ಉಪ್ಪನ್ನ ತಗೊಂಡು ನಾನು ಮೊದಲನೇ ಗ್ಲಾಸ್‌ಗೆ ಹಾಕ್ತಿದೀನಿ. ಸಕ್ಕರೆನ ತಗೊಂಡು 2ನೇ ಗ್ಲಾಸ್‌ಗೆ ಹಾಕ್ತಿದೀನಿ. 3ನೇದು ಅರಿಶಿನ. ಅರಿಶಿನ ತಗೊಂಡು ನೋಡಿ 3ನೇ ಲೋಟಕ್ಕೆ ಹಾಕ್ದೆ. ಕೊನೆಯದಾಗಿ ಗೋಧಿ ಹಿಟ್ಟನ್ನ ನಾನ್ ತಗೊಂಡು 4ನೇ ಲೋಟದೊಳಗೆ ಹಾಕಿದೀನಿ. ಈಗ ಮಿಕ್ಸ್ ಮಾಡ್ತಿದೀನಿ ನೋಡಿ, ಉಪ್ಪನ್ನ ಕ್ಲೀನಾಗಿ ಮಿಕ್ಸ್ ಮಾಡ್ತಿದೀನಿ. ಸಕ್ಕರೆ ಇದು ಫುಲ್ ಮಿಕ್ಸ್ ಆಗೋ ತನಕ ನಾವು ಈ ತರ ತಿರುಗಿಸ್ತಾ ಇರಬೇಕು. ಸಕ್ಕರೆ ಆಯ್ತಾ? ನೆಕ್ಸ್ಟ್ ಏನ್ ಮಾಡ್ತೀನಿ ಅಂದ್ರೆ ನಾನು ಅರಿಶಿಣದ ಹತ್ರ ಬರ್ತೀನಿ. ನೋಡಿ, ಅರಿಶಿನ ಮಿಕ್ಸ್ ಮಾಡ್ಕೊಂತಿದೀನಿ. ಕೊನೆಯದಾಗಿ ಗೋಧಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಂಡೆ. ಈಗ ನೀವು ಗಮನಿಸಿ ಇಲ್ಲೇನಾಗಿದೆ ಅಂತ. ಕ್ಲೀನಾಗಿ ಗಮನಿಸಿ. ಇದು ಉಪ್ಪು, ಇದು ಸಕ್ಕರೆ, ಇದು ಅರಿಶಿಣ, ಮತ್ತೆ ಇದು ಗೋಧಿ ಹಿಟ್ಟು. ಏನೇನಾಗಿದೆ ನಾವು ಮಿಕ್ಸ್ ಮಾಡಿದ್ಮೇಲೆ ಅನ್ನೋದು ನೀವೊಂಚೂರು ಧ್ಯಾನ ಇಲ್ಲೇ ಇಟ್ಟು ನೀವು ಗಮನಿಸಿ. ಈಗ ಉಪ್ಪಾಕಿರೋ ಲೋಟ ತಗೊಂಡ್ ನೋಡ್ತೀನಿ. ಇಲ್ ನೋಡಿ, ಉಪ್ಪು ಇದ್ರೊಳಗೆ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಫುಲ್ ಆಗಿ ಕರ್ಗೋಗಿದೆ ನೋಡಿ. ಉಪ್ಪು ಪೂರ್ತಿ ಕರ್ಗೋಗಿದೆ. ನೀರು ಅದೇ ರೀತಿ ಪಾರದರ್ಶಕವಾಗಿ ಕಾಣಿಸ್ತಿದೆ. ಇದೊಂಚೂರು ನೆನ್ಪಿಟ್ಕೊಳ್ಳಿ. ಅದೇ ತರ ಸಕ್ಕರೆ ಲೋಟ ನೋಡ್ದಾಗೂ ಸರಿ, ಸಕ್ಕರೆನೂ ಫುಲ್ಲಾಗಿ ಕರ್ಗೋಗಿದೆ. ಇಲ್ಲಿ ಕೆಳಗಡೆ ಒಂದ್ ಚೂರು ಹಂಗಂಗೆ ಕಾಣಿಸ್ತಿದೆ. ಇದನ್ನ ನಾವ್ ಇನ್ನೂ ಮಿಕ್ಸ್ ಮಾಡಿದ್ರೆ, ಇಲ್ಲಿ ನೋಡಿ ಕೆಳಗಡೆ ಕಾಣಿಸ್ತಿದ್ಯಲ್ಲ, ಇನ್ನೂ ಚೂರು ಮಿಕ್ಸ್ ಮಾಡಿದ್ರೆ ಇದು ಸಹ ಪೂರ್ತಿ ಕರ್ಗೋಗುತ್ತೆ. ನಾವಿದೆಲ್ಲ ಮನೇಲಿ ಮಾಡಿ ನೋಡಿರ್ತೀವಿ. ಸಕ್ಕರೆನ ಈ ರೀತಿ ಮಿಕ್ಸ್ ಮಾಡಿದಾಗ ಫುಲ್ ಕರ್ಗೋಗಿರುತ್ತೆ. ಇದೇ ತರ ಅರಿಶಿನ ಇರೋ ಲೋಟ ನೋಡಿ, ಅರಿಶಿನ ಪೂರ್ತಿ ಮಿಕ್ಸ್ ಆಗಿಲ್ಲ. ನಾವು ಮಿಕ್ಸ್ ಮಾಡಿದ್ಮೇಲೆ ಬಣ್ಣ ಬಿಟ್ಕೊಂಡಿದೆ. ತಳದಲ್ಲಿ ನೋಡಿದ್ರೆ ಅರಿಶಿನ ಹಂಗೆ ಸೆಟಲ್ ಆಗಿರೋದು ಕಾಣಿಸ್ತಿದೆ ನೋಡಿ. ಇಲ್ಲಿ ತಳಭಾಗ ನೋಡಿದ್ರೆ ಅರಿಶಿನ ಹಂಗಂಗೆ ಇದೆಯಲ್ಲ, ಇದನ್ನ ಒಂಚೂರು ತಲೆಯಲ್ಲಿ ಇಟ್ಕೊಳ್ಳಿ ಏನಾಗ್ತಿದೆ ಅಂತ. ಈ ಗೋಧಿ ಹಿಟ್ಟಿನ ಲೋಟ ನೋಡ್ದಾಗ್ಲೂ ನೋಡಿ, ಇಲ್ಲಿ ನಾವು ಗೋಧಿ ಹಿಟ್ಟು ಮಿಕ್ಸ್ ಮಾಡಿದ್ಮೇಲೆ ತಳದಲ್ಲಿ ಗೋಧಿ ಹಿಟ್ಟು ಹಂಗೆ ಕೂತಿದೆ ನೋಡಿ. ಮೇಲೆಗಡೆ ಬಣ್ಣ ಬಿಟ್ಕೊಂಡಿದ್ರುವೆ ತಳಭಾಗ ಅಂತ ಬಂದೆ ಇದ್ರಲ್ಲಿ ಗೋಧಿ ಹಿಟ್ಟು ಹಂಗಂಗೆ ಇರೋದು ಕಾಣಿಸ್ತಿದೆ. ಅಂದ್ರೆ ಇದು ಪೂರ್ತಿ ಕರ್ಗಿಲ್ಲ ಅಂತ ಅರ್ಥ ತಾನೇ? ಈಗ ನಾನೇನ್ ಹೇಳಕ್ ಬರ್ತಿದೀನಿ ಅಂತ ಹೇಳಿದ್ರೆ, ಇಲ್ಲಿರೋ 4 ಪದಾರ್ಥನು ನಾವು ಮಿಕ್ಸ್ ಮಾಡಿದೀವಿ ಅಂತ ಆದ್ರೆ, ನೀರಲ್ಲಿ ಕಂಪ್ಲೀಟ್ ಆಗಿ ಮಿಶ್ರಣಗೊಂಡಿರುವ ವಸ್ತು ಯಾವುದು ಅಂತ ಹೇಳಿದ್ರೆ ಉಪ್ಪು ಮತ್ತೆ ಸಕ್ಕರೆ. ನೀರಲ್ಲಿ ಮಿಕ್ಸ್ ಮಾಡಿದ್ರೂನುವೆ ತಳದಲ್ಲೇ ಕುತ್ಕೋತಿದೆ. ಕಂಪ್ಲೀಟ್ ಆಗಿ ಮಿಕ್ಸ್ ಆಗಿಲ್ಲ ಅನ್ನೋದು ಯಾವುದು ಅಂದ್ರೆ ಅರಿಶಿನ ಮತ್ತು ಗೋಧಿ ಹಿಟ್ಟು. ಯಾವ ಸಾಮಗ್ರಿ ಮಿಕ್ಸ್ ಆಗ್ತಿದ್ಯೋ ಅಂಥದ್ದನ್ನ ನಾವು ವಿಲೀನವಾಗುವ ಸಾಮಗ್ರಿ ಅಂತ ಹೇಳ್ತೀವಿ. ಯಾವ ಸಾಮಗ್ರಿ ಮಿಕ್ಸ್ ಆಗಲ್ವೋ ಅಂಥದ್ದನ್ನ ನಾವು ವಿಲೀನವಾಗದ ಸಾಮಗ್ರಿ ಅಂತ ಹೇಳ್ತೀವಿ. ಇದನ್ನೇ ನಾವಿಲ್ಲಿ ಕಲಿತಿದೀವಿ. ಯಾವ್ದು ವಿಲೀನವಾಗ್ತಿದೆ ನೀರಲ್ಲಿ ಹಾಕ್ದಾಗ, ಯಾವ್ದು ವಿಲೀನವಾಗ್ತಿಲ್ಲ ನೀರಲ್ಲಿ ಹಾಕ್ದಾಗ ಅನ್ನೋದು ನಮಿಗ್ ಗೊತ್ತಿರ್ಬೇಕು. ಹಾಗಾದ್ರೆ ನೆಕ್ಸ್ಟ್ ಇಲ್ಲೊಂದ್ ಚಿಕ್ಕ ಡಬ್ಬಿಲ್ ನೀರಿದ್ಯಾ? ಇಲ್ಲಿ ಎಣ್ಣೆ ಇದ್ಯಾ? ಈಗ ಇದನ್ನ ಉಪಯೋಗಿಸ್ಕೊಂಡು ನಾವು ನೆಕ್ಸ್ಟ್ ನೋಡೋಣ. ಈಗ ಈ ಅಡ್ಗೆ ಎಣ್ಣೆನ ತಗೊಂಡು ನಾ ಏನ್ ಮಾಡ್ತೀನಿ ಅಂದ್ರೆ ಈ ನೀರೊಳಗೆ ಹಾಕ್ತೀನಿ. ನಂತರ ಮಿಕ್ಸ್ ಮಾಡಿ ನೋಡ್ತೀನಿ. ನೋಡಿ, ಅಡ್ಗೆ ಎಣ್ಣೆ ನೀರೊಳಗೆ ಹಾಕ್ತಿದೀನಿ. ಹಾಕಿದ ನಂತರ ಏನ್ ಮಾಡ್ತೀನಿ ಅಂದ್ರೆ ಅದೇ ಸ್ಪೂನ್ ತಗೊಂಡು ಮಿಕ್ಸ್ ಮಾಡ್ತಿದೀನಿ. ನೋಡಿ, ಇಲ್ಲಿ ಕ್ಲೀನಾಗಿ ಮಿಕ್ಸ್ ಮಾಡ್ತಿದ್ದೀನಾ? ಮಿಕ್ಸ್ ಮಾಡಿದ್ಮೇಲೆ ಏನಾಗ್ತಿದೆ ಅನ್ನೋದೇ ಈಗ ದೊಡ್ಡ ವಿಷಯ. ಇಲ್ಲಿ ನೋಡಿ, ಮಿಕ್ಸ್ ಮಾಡಿದ್ಮೇಲೆ ನೀರಲ್ಲಿ ಎಣ್ಣೆ ತೇಲ್ತಿದೆ. ಅಂದ್ರೆ ಕಂಪ್ಲೀಟ್ ಆಗಿ ಮಿಕ್ಸ್ ಆಗ್ತಿಲ್ಲ. ಇದು ವಿಲೀನವಾಗ್ತಿಲ್ಲ ತಾನೇ? ವಿಲೀನವಾದ್ರೆ ಈ ರೀತಿ ಕ್ಲೀನಾಗಿ ಕಾಣಿಸುತ್ತೆ. ವಿಲೀನವಾಗಿಲ್ಲ ಅಂದ್ರೆ ಈ ರೀತಿ ಕಾಣಿಸುತ್ತೆ. ಹಾಗಾಗಿ ಇಲ್ಲಿ ನಾವು ನೀರೊಳಗಡೆ ಎಣ್ಣೆನ ಹಾಕಿರೋದ್ರಿಂದ ನಾವು ಕ್ಲೀನಾಗಿ ಹೇಳ್ಬೋದು, ಇಲ್ಲಿ ಎಣ್ಣೆ ನೀರಲ್ಲಿ ವಿಲೀನವಾಗ್ತಿಲ್ಲ ಅಂತ. ಹಾಗಾದ್ರೆ ನಾವಿಷ್ಟೊತ್ತು ಏನ್ ಕಲ್ತ್ವಿ? ಈ ನೀರೊಳಗಡೆ ಈ ರೀತಿ ಘನವಸ್ತುಗಳನ್ನ ನಾವು ಹಾಕಿದ್ರೆ ಯಾವ್ದ್ರಲ್ಲಿ ಕರಗುತ್ತೆ, ಯಾವ್ದ್ರಲ್ಲಿ ಕರಗಲ್ಲ ಅಂತ ಗೊತ್ತಾಯ್ತು ತಾನೆ? ಯಾವ್ದು ಘನವಸ್ತುಗಳು. ಇಲ್ಲಿ ದ್ರವ ಅಲ್ವಾ? ನೀರೊಂದು ದ್ರವ, ಇಲ್ಲಿರೋ ಎಣ್ಣೆ ಅನ್ನೋದು ಇನ್ನೊಂದು ದ್ರವ. ದ್ರವದಲ್ಲಿ ನಾವು ದ್ರವನ ಹಾಕಿದ್ರುವೆ ಕೆಲವೊಂದ್ಸರಿ ಕರಗುತ್ತೆ. ಇಲ್ಲಿ ಎಣ್ಣೆ ಮುಖ್ಯವಾಗಿ ಅಡಿಗೆ ಎಣ್ಣೆ ಹಾಕಿದೀವಿ. ಕೊಬ್ಬರಿ ಎಣ್ಣೆ ಆದ್ರೂ ಹಾಕಿ, ಹರಳೆಣ್ಣೆ ಆದ್ರೂ ಹಾಕಿ, ಯಾವುದೇ ಎಣ್ಣೆನ ಹಾಕಿದ್ರು ಅದು ನೀರಲ್ಲಿ ಕರಗಲ್ಲ ಅನ್ನೋದು ನಾವಿಲ್ಲಿ ತಿಳ್ಕೊತೀವಿ. ಮತ್ತೆ ಇನ್ನೊಂದು ವಿಶೇಷ ಏನಂದ್ರೆ, ಘನವಸ್ತುಗಳು ಗೊತ್ತಾಯ್ತು, ಇಲ್ಲಿ ದ್ರವಗಳು ಗೊತ್ತಾಯ್ತು. ಹಾಗಾದ್ರೆ ಅನಿಲಗಳು ಅಂದ್ರೆ ಗ್ಯಾಸ್ ಅನ್ನೋದು ಸಾಲಿಡ್ಸ್ ಆಯ್ತು, ಲಿಕ್ವಿಡ್ಸ್ ಆಯ್ತು. ಗ್ಯಾಸ್ ಅನ್ನೋದು ನೀರಲ್ಲಿ ಕರಗಿರುತ್ತಾ ಅಂತ ಹೇಳಿದ್ರೆ ಹೌದಲ್ವಾ? ನೀರಲ್ಲಿ ಆಮ್ಲಜನಕ ಅನ್ನೋದು ಮಿಶ್ರಣಗೊಂಡಿರುತ್ತೆ. ಹಾಗಾಗಿ ಜಲವಸ್ತುಗಳು ಅಂದ್ರೆ ಜಲಪ್ರಾಣಿಗಳು ಉಸಿರಾಡಕ್ಕೆ ಅದ್ರಲ್ಲಿ ತುಂಬಾ ಯೂಸ್ ಆಗುತ್ತೆ.
ಹಲವಾರು ರೀತಿಯ ಮೀನುಗಳನ್ನ ನಾವು ನೋಡ್ಬೋದು. ಅದು ನೀರಲ್ಲಿ ವಾಸಿಸುತ್ತಿರುತ್ತದೆ. ಅಂದ್ರೆ ಆಮ್ಲಜನಕದಿಂದ ಅದು ಉಸಿರಾಡ್ತಿರುತ್ತೆ. ಹಾಗಾದ್ರೆ ನಾವು ಗ್ಯಾಸ್ ಅನ್ನೋದು ನೀರಲ್ಲಿ ಮಿಶ್ರಣಗೊಂಡಿರುತ್ತೆ ಅಂತ ಹೇಳ್ಬೋದು. ಈಗೇನ್ ಕಲಿತ್ವಿ? ಯಾವ ವಸ್ತು ಅಂದ್ರೆ ಯಾವ ಸಾಮಗ್ರಿ ನೀರಲ್ಲಿ ಮಿಶ್ರಣ ಆಗತ್ತೆ, ಅಂದ್ರೆ ವಿಲೀನವಾಗತ್ತೆ, ಯಾವ್ದ್ರಲ್ಲಿ ವಿಲೀನವಾಗಲ್ಲ ಅನ್ನೋದನ್ನ ನಾವಿಲ್ಲಿ ಕ್ಲೀನಾಗಿ ಕಲ್ತ್ವಿ.